ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೆಮನ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಲೆಮನ್ ಚಿಕನ್ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು: ಒಂದು 3 ಈರುಳ್ಳಿನ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು 7ರಿಂದ 8 ಮೆಣಸಿನ್ಕಾಯಿ ಸೀಳ್ಕೊಂಡಿದ್ದೀನಿ. ಮತ್ತು ಮೇಲೆ ಗಾರ್ನಿಷಿಂಗಿಗೆ ನಮಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಪುದೀನ ಮತ್ತು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ, ಜೊತೆಗೆ 1 ಇಂಚಷ್ಟು ಶುಂಠಿ. ಲೆಮನ್ ಫ್ರೈಗೆ ಮುಖ್ಯವಾಗಿ ಒಂದು ಲೆಮನ್ ತೊಗೊಂಡಿದ್ದೀನಿ. ಈ ಫ್ರೈಗೆ ನಾನು ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಪೌಡರ್, ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಬೇಕಾಗಿದ್ದೀನಿ. 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೆಂಪಗಾಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊಳ್ಳೋದ್ರಿಂದ ಪೀಸ್ ಜೊತೆ ಅದರ ಫ್ಲೇವರ್ ಚೆನ್ನಾಗಿ ಸಿಗ್ತಾ ಇರುತ್ತೆ. ಈಗ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಸಾಫ್ಟ್ ಅಂತಂದರೆ ಸ್ವಲ್ಪ ಕೆಂಪಾಗೋವರೆಗೂ. ಈರುಳ್ಳಿ ಈಗ ಕೆಂಪಾಗ್ತಾ ಬಂದಿದೆ. ಈಗ ತೊಳೆದಿರೋ ಅಂಥ ಚಿಕನ್ ಹಾಕೋ ಸಮಯ. ಇದಕ್ಕೀಗ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಚಿಕನ್ ಎಲ್ಲ ನಿಧಾನಕ್ಕೆ ನೀರು ಬಿಟ್ಕೊಳ್ತಾ ಇದೆ. ಬೇಯುವಾಗಲೇ ಮಸಾಲೆ ಹಾಕೋದ್ರಿಂದ ಚಿಕನ್ ಜೊತೆ ಮಸಾಲೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ತೊಗೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡ್ರ್ ಹಾಕ್ತಾಯಿದ್ದೀನಿ. ಲೆಮನ್ ಚಿಕನ್ ಫ್ರೈಗೆ ಪೆಪ್ಪರ್ ಪೌಡ್ರು ತುಂಬ ಟೇಸ್ಟ್ ಕೊಡುತ್ತೆ. ಇನ್ನು ಎಕ್ಸ್ಟ್ರಾ ಟೇಸ್ಟ್ ಕೊಡೋದ್ರಿಂದ ನಾನು 3/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಚಿಕನ್ ಫ್ರೈಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಲೆಮನ್ ಆಗಿರೋದ್ರಿಂದ ನಾನಿಲ್ಲಿ 1 kg ಚಿಕನ್ಗೆ 1 ನಿಂಬೆಹಣ್ಣು ಪೂರ್ತಿಯಾಗಿ ತೊಗೊಳ್ತಾ ಇದ್ದೀನಿ. ಮಸಾಲೆ ಬೇಯುವಾಗಲೇ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರ್ತಕ್ಕಂಥ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನನ ನಾನು ಮಸಾಲೆ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಗ್ಗರಣೆಗೆ ಹಾಕಿದ್ರೆ ಪುದೀನ ಫ್ಲೇವರ್ ಹೋಗ್ಬಿಡುತ್ತೆ. ಮಸಾಲೆ ಜೊತೆ ಹಾಕೋದ್ರಿಂದ ಅದು ಬೇಗ ಡ್ರೈ ಆಗಲ್ಲ ಮತ್ತು ಅದು ಫ್ಲೇವರ್ ಹಾಗೇ ಇರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಹೊರಗಡೆಯಲ್ಲಿ ಸಿಗೋವಂಥ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಅದೆಲ್ಲ ಉಪಯೋಗಿಸ್ದಲೇ ಮನೆಯಲ್ಲೇ ಈಸಿಯಾಗಿ ಸಿಗೋವಂಥ ಐಟಮ್ಸಿಂದ ಈ ಫ್ರೈ ಮಾಡ್ಬೋದು. ಆವಾಗಲೇ ನಾನು ಚಿಕನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಈಗ ಚಿಕನ್ ಆಲ್ಮೋಸ್ಟ್ ಬೇಯಕ್ಕೆ ಬಂದಿದೆ, ನೋಡ್ತಿರಬಹುದು. ನೋಡ್ತಿರ್ಬೋದು ಈಗ ಪೀಸೆಲ್ಲ ಎಷ್ಟು ಜ್ಯೂಸಿ ಆಗಿದೆ ಅಂತ ಹೇಳಿ. ಒಳ್ಳೆ ಕಲರ್ ಕೂಡ ಬರ್ತಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ನೋಡಿ ನ್ಯಾಚುರಲ್ ಕಲರಲ್ಲಿ ಯಾವ ರೀತಿ ಫ್ರೈ ರೆಡಿಯಾಗಿದೆ ಅಂತ ಹೇಳಿ. ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿದೆ, ಕಲರಿಂಗ್ ಯಾವುದು ಯೂಸ್ ಮಾಡಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಈಗ ಟೇಸ್ಟಿ ಲೆಮನ್ ಚಿಕನ್ ಫ್ರೈ ರೆಡಿಯಾಗಿದೆ. ಈಗ ಅತಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ತಕ್ಕಂಥ ಲೆಮನ್ ಚಿಕನ್ ಫ್ರೈ ರೆಡಿಯಾಗಿದೆ. ಈಗ ಟೇಸ್ಟಿಯಾಗಿರ್ತಕ್ಕಂಥ ಲೆಮನ್ ಚಿಕನ್ ಫ್ರೈ ಸವಿಯಲು ಸಿದ್ಧವಾಗಿದೆ.
ಸೊ ಈಗ ಲೆಮನ್ ಚಿಕನ್ ಫ್ರೈನ ಟೇಸ್ಟ್ ಮಾಡೋ ಸಮಯ. ಎಲ್ಲ ಹದವಾಗಿ ಬೆಂದಿದೆ, ಉಪ್ಪು ಖಾರ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.